ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತಜಗದಾಧಾರಮೂರ್ತಯೇ ಬ್ರಹ್ಮಣೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ? ಏನಾದರೂ ಅನುಕೂಲ ಇದೆಯಾ ಅಥವಾ ಅನಾನುಕೂಲ ಇದೆಯಾ? ಏನಾದರೂ ದೈವಾನುಗ್ರಹದಿಂದ ಮುಂದೆ ಹೋಗಬಹುದಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವೆಲ್ಲ ಗಮನಿಸೋಣ. ಗ್ರಹಸ್ಥಿತಿ ಹೇಗಿದೆ ನೋಡೋಣ. ಗ್ರಹಸ್ಥಿತಿ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಶನಿ, ಹಾಗೆ ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಬುಧ, ರಾಹು, ಶುಕ್ರ, ಕುಜ, ಹಾಗೆ ಚತುರ್ಥ ರಾಶಿಯಲ್ಲಿ ಗುರು ಮತ್ತು ರವಿ. ನೋಡಿ, ಚತುರ್ಥದ ಗುರು ತುಂಬ ಒಳ್ಳೆಯವನು. ಮೇ 1ನೇ ತಾರೀಕು ಆದಮೇಲೆ ಪಂಚಮದ ಗುರು ಸಂಪೂರ್ಣವಾದಂತಹ ಬಲವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಗುರುವಿನ ಬಲ ಹೇಳುವಂಥದ್ದು ಜಾಸ್ತಿ ಆಗ್ತದೆ. ಹಾಗೆ ನಿಮಗೆ ಗೊತ್ತೇ ಇದೆ, 7.5 ಶನಿ ನಡೀತಾ ಇದೆ ಅಂಥೇಳಿ. ಇನ್ನು ಪಂಚಮ, ಷಷ್ಠ, ಸಪ್ತಮ, ಅಷ್ಟಮ ರಾಶಿಯಲ್ಲಿ ಯಾರಿಲ್ಲ, ನವಮ ರಾಶಿಯ ಕೇತು. ಹಾಗಾಗಿ ಕೇತುವಿನ ಪ್ರಬಲವಾದಂತಹ ಅನುಗ್ರಹ, ಆಶೀರ್ವಾದ ಹೀಗೆಲ್ಲ ನಿಮಗೆ ಇದೆ. ಹಾಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. 9ನೇ ತಾರೀಕು ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ನೂತನವಾದಂತಹ ಚಾಂದ್ರ ಸಂವತ್ಸರ ಆರಂಭವಾದಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಭಗವಂತನು ದೀರ್ಘಾಯುಷ್ಯ, ಸದಾರೋಗ್ಯ ಎಲ್ಲವನ್ನು ಕೂಡ ಉಂಟು ಮಾಡಲಿ. ಹಾಗೆ ಕ್ರೋಧಿ ಸಂವತ್ಸರ ಉಂಟಾಗ್ತಾ ಇದೆ. ಇಂತಹ ಕ್ರೋಧಿ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಜಗತ್ತಿಗೆ ಭಗವಂತ ಮಂಗಲ ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇನ್ನು ನೋಡಿ, ಈ ತಿಂಗಳಲ್ಲಿ ವಿಶೇಷವಾದಂಥ ಒಂದು ದಿವಸ ಅಂತಂದರೆ 9ನೇ ತಾರೀಕಿಗೆ ನಮಗೆ ಯುಗಾದಿ ಆಯಿತು. ಹಾಗೆ ಇನ್ನು ಸೌರ ಯುಗಾದಿಯು ಕೂಡ 13ನೇ ತಾರೀಕಿಗೆ ಸೌರ ಯುಗಾದಿ ಇದೆ. ಹಾಗೆ ಅನಂತರದಲ್ಲಿ 17ನೇ ತಾರೀಕಿಗೆ ರಾಮನವಮಿ. ರಾಮನನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಆರಾಧನೆ ಮಾಡುವಂಥದ್ದು 17ನೇ ತಾರೀಕಿಗೆ. ಹಾಗೆ 23ನೇ ತಾರೀಕಿಗೆ ಚಿತ್ತಾ ನಕ್ಷತ್ರ ದಿವಸ ಹುಣ್ಣಿಮೆ ಇದೆ. ಹಾಗೆ ಚಿತ್ರಾ ಪೂರ್ಣಿಮೆ. ಹಾಗೆ ಇನ್ನು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು 23ನೇ ತಾರೀಕಿಗೆ. ಹೀಗೆಲ್ಲ ಒಂದು ವಿಶೇಷವಾದಂತಹ ದಿವಸ ಪೂಜೆ ನಮಸ್ಕಾರ ಮಾಡುವಂಥದ್ದಿದೆ. ಏನಪ್ಪ, ಮಕರ ರಾಶಿಯವರಿಗೆ ಬಹಳ ಒಂದು ವಿಶೇಷವಾದಂಥದ್ದು ಅಂತಂದರೆ, ಗುರು ಚತುರ್ಥ ರಾಶಿಯಲ್ಲಿರುವಂತಹ ಗುರು ಪಂಚಮ ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಮಕರ ರಾಶಿಯವರಿಗೆ ಗುರುವಿಂದ ಮುಂದಿನ ದಿವಸದಲ್ಲಿ ಬಹಳ ಶುಭವಾದಂಥ ವಾತಾವರಣಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಬಹಳ ಇದೆ. ಹಾಗೆ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದದವರು, ಹಾಗೆ ಧನಿಷ್ಠಾ ನಕ್ಷತ್ರ 1, 2, 3, 4ನೇ ಪಾದ, ಶ್ರವಣ ನಕ್ಷತ್ರ 1, 2, 3, 4ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ ನೀವು. ಹಾಗೆ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠಾ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಲಿಕ್ಕಿದ್ದೇನೆ. ನೋಡೋಣ ವಿಶೇಷವಾಗಿ ಏನೇನು ಬಹಳ ಈ ತಿಂಗಳಿನ ಬದಲಾವಣೆಗಳು ಎಂಬುದನ್ನು ಗಮನಿಸೋಣ. ಆರ್ಥಿಕವಾದಂತಹ ಸ್ಥಾನಾಧಿಪತಿಯಾದಂಥ ಶನಿಯು ದ್ವಿತೀಯದಲ್ಲೇ ಇದ್ದಾನೆ. ಹಾಗಾಗಿ ಒಂದು ಹಂತಕ್ಕೆ ಆರ್ಥಿಕವಾದಂತಹ ಸ್ಥಿತಿಯನ್ನು ಆ ಭಗವಂತನು ನಿಮ್ಮನ್ನು ಸ್ವಲ್ಪ ಸ್ವಲ್ಪ ಅನುಕೂಲತೆಗಳನ್ನು ಮಾಡ್ತಾ ಇದ್ದಾನೆ. ಮತ್ತು ಬಹಳ ಮುಖ್ಯವಾಗಿ ಈ ರಾಶಿಯವರಿಗೆ ಕಾನೂನಿನ ತೊಡಕುಗಳು, ಕಾನೂನಿನ ಸಮಸ್ಯೆಗಳು ಏನೇನಿದಾವೋ ಅಥವಾ ಏನೇನು ಬರಲಿಕ್ಕಿದೆಯೋ ಅಂತಹದ್ದಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಆ ಶನಿಯು ಸ್ವಲ್ಪ ದೂರ ಮಾಡ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂಥದ್ದು. ಬಹಳ ಜನಕ್ಕೆ ನೋಡಿದ್ದೇನೆ ನಾನು, ಏನೇ ಮಾಡಿದ್ರೂ ಕೂಡ ಬಗೆಹರಿತಾ ಇಲ್ಲ, ಏನೇ ಮಾಡಿದ್ರೂ ಅನುಕೂಲ ಆಗ್ತಾ ಇಲ್ಲ ಎಂಬಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಆ ಶನಿಯ ಅನುಗ್ರಹ, ಶನಿಯ ಆಶೀರ್ವಾದದಿಂದ ಎಲ್ಲ ಒಂದು ಹಂತಕ್ಕೆ ಅನುಕೂಲಕರವಾದಂಥ ವಾತಾವರಣಗಳಿಗೆ ಬರ್ತಾ ಇದೆ. ಅದು ಬಹಳ ಶುಭವಾದಂಥದ್ದು. ಇನ್ನು ತೃತೀಯ ಸ್ಥಾನದ ಶುಕ್ರ ಮತ್ತು ಬುಧರು ನೋಡಿ, ಸಹೋದರರಿಂದ ಅನುಕೂಲ ಆಗುವಂಥದ್ದು, ಸಹೋದರರಿಂದ ಏನಾದರೂ ಆಶ್ರಯಗಳು ಸಿಗುವಂತಹದ್ದು. ಎಷ್ಟೋ ಸಲ ನಮ್ಮ ಸಂಬಂಧಿಗಳು ಅಥವಾ ನಮ್ಮವರೇ ನಮಗೆ ಹೆಲ್ಪ್ ಮಾಡೋದಿಲ್ಲ. ಯಾರೋ ಸ್ನೇಹಿತರು, ದೂರದವರೋ, ಗೊತ್ತಿಲ್ಲದೇ ಇರುವಂಥ ವ್ಯಕ್ತಿಗಳು ಚಿರಪರಿಚಿತರಾಗಿ ಪರಿಚಿತರಾಗಿ ಅನೇಕ ನಮಗೆ ಹೆಲ್ಪ್ ಮಾಡಿದಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೇವೆ. ಆದರೆ ನಮ್ಗೆ ಯಾರು ಬೇಕು, ಯಾರು ಮಾಡಬೇಕು ಅಂಥವರೇ ಉಪಕಾರ ಮಾಡೋದಿಲ್ಲ. ಆದರೆ ದೈವಾನುಗ್ರಹದಿಂದ ಉಪಕಾರ ಮಾಡುವಂತಹ ಒಂದು ಉತ್ತಮವಾದಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗೆ ಚತುರ್ಥ ರಾಶಿಯ ಗುರು ಚತುರ್ಥ ರಾಶಿಯಲ್ಲಿದ್ದಾನೆ. ಹಾಗಾಗಿ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಅದರ ಜೊತೆಗೆ ರವಿ ಇದ್ದಾನೆ. ಹಾಗಾಗಿ
ಆಹಾರದಿಂದ ಅನುಕೂಲ ಆಗುವಂಥದ್ದು, ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳು ಬಂದು ನಿಂತು ಹೋಗಿದೆ, ಅಂತಹ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಇಂತಹ ಅನೇಕ ಸಮಸ್ಯೆಗಳು ಇರುವಂಥವರಿಗೆ ನೋಡಿ, ಈ ತಿಂಗಳಲ್ಲಿ ಯುಗಾದಿಯ ಒಂದು ಭವಿಷ್ಯವೋ ಅಥವಾ ದೈವಾನುಗ್ರಹವೋ ಅಥವಾ ಮಾರ್ಚ್ ತಿಂಗಳಿನ ಭವಿಷ್ಯವೋ ಗೊತ್ತಿಲ್ಲ. ಯಾವಾಗ ಚತುರ್ಥದಲ್ಲಿ ಗುರು ಮತ್ತು ರವಿ 2 ಗ್ರಹಗಳಿದ್ದರೆ ಅಂಥವರಿಗೆ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು, ಆರ್ಥಿಕವಾದಂಥ ಅನುಕೂಲತೆಗಳನ್ನು ಕೂಡ ಗುರು ಮತ್ತು ರವಿ 2 ಗ್ರಹಗಳು ಕೂಡ ಮಾಡಿಕೊಡ್ತಾರೆ. ಮತ್ತು ಕೆಲಸ ಕಾರ್ಯಗಳನ್ನು ಯಾರು ಕಳ್ಕೊಂಡಿದ್ದೀರೋ, ನಾವು ಕೆಲಸ ಮಾಡಬೇಕಿತ್ತು, ಕಾರ್ಯ ಮಾಡಬೇಕಿತ್ತು, ಎಲ್ಲ ಅಭಿವೃದ್ಧಿ ಆಗಬೇಕಿತ್ತು, ಇಂಥವರಿಗೆ ಕೆಲಸ ಕಾರ್ಯ ಕಳ್ಕೊಂಡಂಥವರಿಗೆ ಕೆಲಸ ಕಾರ್ಯಗಳು ಕೂಡ ಸಿಗುವಂತಹ ಚಾನ್ಸಸ್ಸು ಬಹಳ ಇದೆ ಅಂತಲೇ ಕೂಡ ನಾವು ಹೇಳಬಹುದು. ಹಾಗೆ ಈ ತಿಂಗಳಲ್ಲಿ ಯಾರು ಹುಟ್ಟಿದಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳು. ಮತ್ತು ಶಾರೀರಿಕವಾದಂಥ ದೃಢತೆ ಈ ತಿಂಗಳಲ್ಲಿ ಬಹಳ ಗಮನಿಸುವಂಥದ್ದು, ಶಾರೀರಿಕವಾದಂಥ ದೃಢತೆ, ಶಾರೀರಿಕವಾದಂಥ ಅನುಕೂಲತೆಗಳು ಹೆಚ್ಚಿನದಾಗಿ ಆಗುತ್ತೆ. ಯಾಕಂದರೆ ಎಷ್ಟೋ ಸಲ ಮನಸ್ಸಿರ್ತದೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ, ಆದರೆ ಶಾರೀರಿಕವಾದಂಥ ದೃಢತೆ, ಶಾರೀರಿಕವಾದಂಥ ಅನುಕೂಲತೆಗಳು ಇರುವುದಿಲ್ಲ. ಅದರಿಂದ ಏನಾಗುತ್ತೆ, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗುವುದಿಲ್ಲ. ಹಾಗಾಗಿ ಶರೀರ ಪುಷ್ಟಿಯಾದಂತಹ ಒಂದು ಸ್ಥಿತಿಗೆ ಬರುತ್ತೆ. ನೀವು ತೆಗೆದುಕೊಂಡಂಥ ಔಷಧಿ ಉಪಚಾರಗಳು, ಅನ್ನ ಆಹಾರಗಳು ಎಲ್ಲವೂ ಕೂಡ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಬರುತ್ತೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಇವಾಗಿಂದನೇ ಆರಂಭ ಆಗಿ ಮೇ ಅನಂತರದಲ್ಲಿ ಯಾರಿಗೆ ಸತ್ಸಂತಾನ ಹೇಳುವಂಥದ್ದು ಇರುವುದಿಲ್ಲವೋ ಅಂಥವರಿಗೆ ಸಂತಾನಾದಿಗಳು ಕೂಡ ವೃದ್ಧಿಯಾಗುವಾಗ ಭಗವಂತನು ಅನುಗ್ರಹ ಮಾಡುತ್ತಾನೆ. ಶತ್ರುಬಾಧೆ, ಶತ್ರುಗಳ ಸಂಬಂಧವಾದಂಥ ತೊಂದರೆ ತಾಪತ್ರಗಳೇನಿದೆಯೋ ಅಂಥ ಶತ್ರುಬಾಧೆಗಳನ್ನು ಕೂಡ ಭಗವಂತನು ದೂರ ಮಾಡ್ತಾನೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ಶತ್ರುಗಳಿಂದ ಸಮಸ್ಯೆ, ಶತ್ರುಗಳಿಂದ ತೊಂದರೆ ಅಂಥೇಳಿ. ಅಂಥ ಶತ್ರು ದೋಷಗಳು ಕೂಡ ಪರಿಹಾರ ಆಗುವಂಥ ಸಾಧ್ಯತೆಗಳಿರ್ತವೆ. ಮತ್ತು ಯಾವುದೋ ಒಂದು ಕಂಟಕ, ಯಾವುದೋ ಒಂದು ಚಿಂತೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಯಾಕಂದರೆ ಈಗ ಮಕರ ರಾಶಿಯವರಿಗೆ ಏನಾಗಿದೆ, ನಾನು ಏನೇ ಹೇಳಿದ್ರೂ ಕೂಡ ಸ್ವಲ್ಪ ಬೇಜಾರಾಗುವಂಥ ಸಾಧ್ಯತೆಗಳಿದೆ. 7.5 ಶನಿ ನಡೆದು ನಿಮಗೆ ಏನೇ ಹೇಳಿದ್ರೂ ಕೂಡ ಇದು ಆಗತ್ತಾ ಅಥವಾ ಜೀವನ ಏನಕ್ಕೆ, ಇಂತಹ ಅನೇಕ ಪರಿಸ್ಥಿತಿಯನ್ನು ಕಾಮೆಂಟನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಅನೇಕ ಸಮಸ್ಯೆಗಳೆಲ್ಲರಿಗೂ ಕೂಡ ಕಂಟಕ ಪರಿಹಾರಕ್ಕೆ ಭಗವಂತನೇ ಯಾವುದೋ ಒಂದು ದಾರಿ ತೋರಿಸ್ತಾನೆ. ನಾವು ಹೇಳ್ತೇವಲ್ವ, ಎಲ್ಲೋ ವಾಹನದಲ್ಲಿ ಹೋಗುವಾಗ ಏನೋ ಒಂದು ಸೆಕೆಂಡು ಆ ಕಡೆ ಈ ಕಡೆ ಆಯಿತು, ಗಾಡಿ ತಪ್ಪು ಹೋಯಿತು ಅಂಥೇಳಿ. ಹಾಗಾಗಿ ಏನೋ ಒಂದು ವಾಹನದಿಂದ ಹೋಗುವಾಗ ಒಂಚೂರು ಟಚ್ ಆಗಿಬಿಟ್ಟಿದ್ರೆ ದೇವರೇ ಗತಿ ಹೇಳುವಂಥದ್ದೆಲ್ಲ ನಾವೆಲ್ಲ ಹೇಳ್ತಾ ಇರ್ತೇವೆ. ಹಾಗೆ ಆ ಪರಮೇಶ್ವರನ ಅನುಗ್ರಹದಿಂದ ನಿಮಗೆ ಕಂಟಕಗಳು ಈ ತಿಂಗಳಲ್ಲಿ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಮತ್ತು ಅದರ ಜೊತೆಯಲ್ಲಿ ನೋಡಿ, ಭಾಗ್ಯಸ್ಥಾನದ ಕೇತು, ತಂದೆ ತಾಯಿಯರ ಆಶೀರ್ವಾದ, ಹಾಗೆ ಯಾವುದೋ ಒಂದು ಕಾನೂನಿನ ರೀತಿಯಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳು ಬಗೆಹರಿಯುವಂಥ ಒಂದು ಪರಿಸ್ಥಿತಿ, ಯಾವುದೋ ಒಂದು ಜೀವನದಲ್ಲಿ ನಿಮಗೆ ದಾರಿಗಳು ವೃದ್ಧಿಯಾಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿರುತ್ತೆ. ಎಷ್ಟೋ ಸಲ ನೋಡ್ತೇವೆ ನಮ್ಮ ಜೀವನದಲ್ಲಿ ಯಾವುದೂ ಕೂಡ ಸಾಧನೆಗಳೇ ಆಗೋದಿಲ್ಲ, ಆದರೆ ಭಾಗ್ಯದ ವೃದ್ಧಿಯಾಗಿ ಸಾಧನೆಗಳ ಕಡೆಗೆ ನಾವು ಹೋಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಮತ್ತು ನೋಡಿ, ಕೆಲಸ ಕಾರ್ಯದಲ್ಲಿ ಕೆಲಸ ಕಳ್ಕೊಂಡವರು ಸಿಗತ್ತೆ ಅಂತ ಹೇಳಿದೆ, ಇನ್ನೇನಾದರೂ ಪ್ರಮೋಷನ್ ಆಗಬೇಕು ಅಥವಾ ಟ್ರಾನ್ಸ್ಫರ್ ಆಗಬೇಕು ಅಥವಾ ಏನೋ ಒಂದಾದರೆ ನಿಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಹಾಗೆ ಅಧಿಕವಾದಂಥ ಖರ್ಚಾಗುವಂಥದ್ದು ಕೂಡ ಈ ತಿಂಗಳು ಸ್ವಲ್ಪ ನಿಲ್ಲಬಹುದು ನೋಡಿ. ಯಾಕಂದರೆ ಎಷ್ಟೋ ಸಲ ಖರ್ಚು ಜಾಸ್ತಿ ಆಗ್ತಾ ಇರ್ತದೆ, ಆದರೆ ಆ ಖರ್ಚು ನಿಲ್ಲುವಂಥ ಸಾಧ್ಯತೆಗಳಾಗ್ತದೆ. ಗೃಹಿಣಿಯರಿಗೆ ಈ ತಿಂಗಳಲ್ಲಿ ಬಹಳ ಶುಭ, ಯಾಕಂದರೆ ಶುಕ್ರನ ಪ್ರಭಾವ ಹೇಳುವಂಥದ್ದು ಗೃಹಿಣಿಯರಿಗೆ ಬಹಳ ಶುಭವನ್ನುಂಟು ಮಾಡುತ್ತೆ. ಹಾಗೆ ವಿದೇಶದಲ್ಲಿದ್ದಂಥವರು ಸ್ವದೇಶಕ್ಕೆ ಬರುವಂಥದ್ದು, ಪ್ರಯಾಣ ಯೋಗ ಜಾಸ್ತಿ ಆಗುವಂಥ ಸಾಧ್ಯತೆಗಳಾಗ್ತದೆ. ಇನ್ನು ತಂದೆ ಮಕ್ಕಳಲ್ಲಿ ಏನಾದರೂ ಕಲಹ, ಚಿಂತೆ ಇತ್ಯಾದಿಗಳಾಗಿದ್ದರೆ ಅದೆಲ್ಲ ಹೊಂದಾಣಿಕೆ ಬರುತ್ತೆ. ಅಂತಹ ಏನೇನು ಸಮಸ್ಯೆಗಳಿದೆಯೋ ಆ ತಂದೆ ಮಕ್ಕಳ ಸಮಸ್ಯೆಗಳು ಇವೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಆದಷ್ಟು ಒಂದು 5 ಜಾಗ್ರತೆಗಳನ್ನು ಹೇಳ್ತೇನೆ. ಅಂದರೆ ಎಷ್ಟೋ ಸಲ ಅನೇಕ ವಿಷಯಗಳನ್ನು ನಾವು ಶೇರ್ ಮಾಡ್ಕೊಳ್ತೇವೆ ನಮ್ಮ ಆತ್ಮೀಯರು, ಬಂಧುಗಳು ಅಂಥೇಳಿ. ಆದರೆ ಈ ತಿಂಗಳಲ್ಲಿ ನೀವು ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ರಹಸ್ಯವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಇಲ್ಲಾಂತಾದರೆ ನಿಮ್ಮನ್ನು ಕಡೆಗಣಿಸುವಂಥ ಪ್ರಯತ್ನ ಆಗುತ್ತೆ. ಎಷ್ಟೋ ಸಲ ನಮ್ಮ ಮೈನಸ್ ಪಾಯಿಂಟ್ಗಳು, ನಮ್ಮ ಸಮಸ್ಯೆಗಳೇ ಪುನಃ ತಲೆ ಮೇಲೆ ಬಂದು ಬೀಳ್ತದೆ. ಹಾಗಾಗಿ ಅಂಥ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ, ಅದರ ಮನಸ್ಥಿತಿಯನ್ನು ಸಮಾಧಾನವಾಗಿ ನೀವೇ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟದ್ದಾದರೂ ಕೂಡ ಮನಸ್ಸು ದೃಢವಾಗಿದ್ದರೆ ನೋಡಿ, ಎಷ್ಟೋ ಸಲ ಡಾಕ್ಟರ್ ಹತ್ರ ಹೋದ ತಕ್ಷಣವೇ ಏನೋ ತೊಂದರೆ ತಾಪತ್ರಗಳಿರುತ್ತೆ. ಡಾಕ್ಟರ್ ಏನಾಗ್ತಾರೆ, ಏನಾಗಲ್ಲ ನಿಮಗೆ, ಚೆನ್ನಾಗಾಗ್ತದೆ ಬಿಟ್ಟರೆ, ಏನು ಸಣ್ಣ ಪುಟ್ಟ ಏನೋ ಮೈನರ್ ಆಗಿದೆ, ಚಿಕ್ಕ ಪುಟ್ಟ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಮನಸ್ಸಿಗೆ ತುಂಬ ಆಘಾತಗಳಾದಾಗ, ತುಂಬ ದೊಡ್ಡ ಕಾಯಿಲೆ ಇದೆ, ತುಂಬ ತೊಂದರೆ ಇದೆ ಅಂತೇಳಿ ನಾವು ಅಂದ್ಕೊಂಡಾಗ ಆ ಕಾಯಿಲೆಗಳು ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇಂತಹ ಸಮಸ್ಯೆಗಳು ಮನಸ್ಸಿಗೆ ಬರದೇ ಇದ್ದ ಹಾಗೆ ನೋಡ್ಕೊಳ್ಳುವಂಥದ್ದು ಒಳ್ಳೆಯದು. ಹಾಗೆ ದುಸ್ವಪ್ನಗಳು ಕನಸು ಕಾಣ್ತದೆ ಅಂಥೇಳಿ ಚಿಂತೆ ಬಹಳ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಭಗವಂತನ ಮೇಲೆ ಭಾರ ಹಾಕಿ ಭಗವಂತನ ಅನುಗ್ರಹಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಸ್ವಲ್ಪ ಈ ತಿಂಗಳಲ್ಲಿ ಕೋಪತಾಪಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಆ ಕೋಪತಾಪಗಳು ಬಂದರೆ, ಯಾಕಂದರೆ ಕೆಲವೊಂದು ಸಲ ನಾವು ಕೋಪಗಳನ್ನು ಕಡಿಮೆ ಮಾಡ್ಕೊಳ್ಬೇಕು, ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಕಾಲಾಯ ತಸ್ಮೈ ನಮಃ, ಆ ವಿಧಿ ಮೇಲೆ ಜಾಸ್ತಿ ಭಾರ ಹಾಕಬೇಕು. ಹಾಗೆ ಈ ತಿಂಗಳಲ್ಲಿ ನೀವು ವಿಧಿ ಮೇಲೆ ಜಾಸ್ತಿ ಭಾರವನ್ನು ಹಾಕಬೇಕು.
ವಿಧಿಯನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಕೂಡ ಆಗುವಂಥದ್ದಿಲ್ಲ. ಮನುಷ್ಯ ಪ್ರಯತ್ನ ಮಾಡಬಹುದೇ ಬಿಟ್ಟರೆ ವಿಧಿಯನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಆ ಭಗವಂತನ ಮೇಲೆ ಸಂಪೂರ್ಣ ಭಾರ ಹಾಕುವಂಥ ಪ್ರಯತ್ನವನ್ನು ಮಾಡಿ, ಮತ್ತು ಪುತ್ರರಿಂದ ಮತ್ತು ಕುಟುಂಬದಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮಕ್ಕಳು ಸುಖ ಸಂತೋಷ ಪಡುವಂತಹದ್ದಿದೆ. ಮತ್ತು ಅದರ ಜೊತೆಯಲ್ಲಿ ಎಲ್ಲ ನಿಮ್ಮ ಸ್ನೇಹಿತರು, ಬಂಧುವರ್ಗದವರು ಇಂಥವರಿಂದ ಶುಭವಾದಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗೆ ಗೌರ್ಮೆಂಟಿನಲ್ಲಿ ಅಭಿವೃದ್ಧಿ, ರವಿ ಮತ್ತು ಗುರು 2 ಗ್ರಹಗಳಿದ್ದಾರೆ. ಹಾಗಾಗಿ ಗೌರ್ಮೆಂಟಿನ ಅಭಿವೃದ್ಧಿ, ಗೌರ್ಮೆಂಟಿನ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಪ್ರಯಾಣ ಯೋಗ, ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳನ್ನು ನಾವು ಭಾಗವಹಿಸುವಂಥದ್ದು ಅಥವಾ ನಾವೇ ಮಾಡುವಂಥದ್ದು, ಹೀಗೆ ಇಂತಹ ಭಗವಂತನ ಗ್ರಹದಿಂದ ಶುಭವಾದಂತಹ ದಾರಿಗಳೆಲ್ಲ ಇದ್ದಾವೆ. ಹಾಗಾಗಿ ಧೈರ್ಯದಿಂದ ಇರಿ ಅಂತ ಹೇಳ್ತಾ, ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದದವರು ಎಷ್ಟಾಗುತ್ತೋ ಅಷ್ಟು ಕಲ್ಪವೃಕ್ಷಕ್ಕೆ ನಮಸ್ಕಾರ ಮಾಡಿ. ಕಲ್ಪವೃಕ್ಷ ಅಂತಂದರೆ ತೆಂಗಿನ ಮರ. ಇಂತಹ ತೆಂಗಿನ ಮರವು ಕೂಡ ವಿಶೇಷವಾದಂಥದ್ದು. ಹಾಗಾಗಿ ನಮ್ಮ ಶಾಸ್ತ್ರದಲ್ಲಿ ತೆಂಗಿನ ಮರಕ್ಕೆ ನಮಸ್ಕಾರ ಮಾಡಿದ್ರೆ, ತೆಂಗಿನಕಾಯಿಯನ್ನು ಪೂಜೆ ಮಾಡಿದ್ರೆ, ತೆಂಗಿನಕಾಯಿಯನ್ನು ಕೊಟ್ಟರೆ ಬಹಳ ವಿಶೇಷವಾದಂಥದ್ದು. ಹಾಗಾಗಿ ಕಲ್ಪವೃಕ್ಷಕ್ಕೆ ನಮಸ್ಕಾರ ಮಾಡುವಂಥದ್ದು. ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ಜಪವನ್ನು ಮಾಡಿ. ಆ ಶಿವನ ಅನುಗ್ರಹದಿಂದ ಬಹಳ ಶುಭವಾಗ್ತದೆ ಎಂಬುದನ್ನು ಕೂಡ ಹೇಳಬಹುದು. ಇನ್ನು ಧನಿಷ್ಠಾ ನಕ್ಷತ್ರ 1, 2ನೇ ಪಾದದವರು, ಯಾಕಂದರೆ ನಿಮಗೇನಾಗಿದೆ, ಸ್ವಲ್ಪ ಒತ್ತಡಗಳು, ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಬ್ಬಿನ ಹಾಲನ್ನು ನೀವು ಈಶ್ವರನಿಗೆ ಅಭಿಷೇಕ ಮಾಡಲಿಕ್ಕೆಲ್ಲಾದರೂ ಕೊಡಿ. ಅಥವಾ ನಿಮ್ಮ ಮನೆಯಲ್ಲೇ ಈಶ್ವರಲಿಂಗ ಇದ್ದರೆ, ಸ್ಫಟಿಕದ ಲಿಂಗ ಇದ್ದರೆ ಅದಕ್ಕೆ ಪೂಜೆ ಮಾಡಿ. ಆ ಈಶ್ವರನಿಗೆ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿ. ಇದರಿಂದ ಬಹಳ ಶುಭವಾಗುತ್ತೆ. ಇನ್ನು ನೋಡಿ, ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು ಅಂತಂದರೆ 10ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಅನಂತರದಲ್ಲಿ 15ನೇ ತಾರೀಕು, ಅನಂತರ ರಾಮನವಮಿಯು ಕೂಡ ಪುಷ್ಯ ನಕ್ಷತ್ರ ಇದೆ. ಪುನರ್ವಸು ನಕ್ಷತ್ರ, ಪುಷ್ಯ 2 ನಕ್ಷತ್ರ ಆ ದಿವಸ ಇದ್ದಾವೆ. ಹಾಗಾಗಿ ಮಾಡಿಕೊಳ್ಳಿ, ದೈವಾನುಗ್ರಹದಿಂದ ಒಳ್ಳೆಯದಾಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸ್ವಲ್ಪ ವಿಡಿಯೋ ಲೇಟ್ ಆಯಿತು ಹಾಕಲಿಕ್ಕೆ, ತಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರಲಿ. ಎಲ್ಲರಿಗೂ ಕೂಡ ಭಗವಂತನು ಶುಭವನ್ನು ಉಂಟು ಮಾಡಲಿ. ನಮಸ್ಕಾರ.